ಹಲೋ. ಹಲೋ, ಯಾರಿದು? ಚಿತ್ತಪ್ಪನ ಮಾತಾಡೋದು? ಹಾ, ನಾನಿಲ್ಲಿ ಸುಬ್ರಹ್ಮಣಿ ಅಂತ ಹೇಳಿ ಲಾಯರ್ ಮಾತಾಡ್ತಾ ಇರೋದು. ಸುಬ್ರಹ್ಮಣ್ಯ ಅಂತ. ಹಾಂ, ಹಾ, ಹೇಳಿ ಸರ್. ಎಲ್ಲಿದೆಯಪ್ಪ ನೀನು ಇವಾಗ? ಯಾಕೆ ಸರ್? ಹೇಳಿ ಫಸ್ಟ್ ಹೇಳು, ಎಲ್ಲಿದೆಯಾ? ಹಾ, ಎಲ್ಲಿದೆಯಾ? ನಾವು ಕಂಪ್ನಿ ಕೆಲಸ ಮಾಡ್ತಾ ಇದೀವಿ. ಯಾಕೆ ಸರ್ ಏನು ಹೇಳಿ? ಕಂಪನಿನಾ? ಹಾ. ಸರಿ, ಇವಾಗ ಹಂಗಂದ್ರೆ ನೋಟಿಸ್ ಕಂಪ್ನಿಗೆ ಕಳಿಸ್ಬೇಕಾ ಅಥವಾ ನಿಮ್ಮ ಮನೆಗೆ ಕಳಿಸ್ಬೇಕಾ? ಇಲ್ಲ ಸರ್, ಇಲ್ಲ ಮನೆಗೆ ಕಳಿಸಿ, ಪರವಾಗಿಲ್ಲ. ಆಮೇಲೆ ಹೆಂಡ್ತಿಗೆ ಗೊತ್ತಾಯಿತು ಹಂಗೆ ಹಿಂಗೆ ಅಂತ ಇದು ಮಾಡಿದ್ರೆ ನಾನು ಅದಕ್ಕೆ ಜವಾಬ್ದಾರಿ ಎಲ್ಲ ಹೇಳ್ಬಿಟ್ಟಿದ್ದೀನಿ ಇವಾಗಲೇ. ಸರಿ ಸರ್. ಯಾವ್ದು ಸರ್ ಇದು? ಜಮೀನ್ ಮೇಲೆ ಲೋನ್ ಇದೆಯಲ್ಲ ಸರ್, ಅದಾ? ಯಾವ ಜಮೀನ್ ಮೇಲೆ ಬದನೆಕಾಯಿಯಲ್ಲಿ? ಅರ್ಥ ಆಗ್ತಲ್ಲ, ಯಾವ್ದು ನೋಟಿಸ್ ಅಂತ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನು ಯಾರಿಗೆ ಅರ್ಥ ಆಯ್ತದೆ? ಇಲ್ಲಿ ಬೇರೆಯವ್ರು ನೋಡ್ತಾ ಇರೋರ್ಗೆ. ಈಗ ನನಗೆ ಫಸ್ಟ್ ಹೇಳ್ಬೇಕು, ನಿಂದು ಮತ್ತು ಕೃಷ್ಣಪ್ಪನ ವಿಚಾರದಲ್ಲಿ ಹಾ, ಯಾರ ಗಂಡ ಯಾರು ಹೆಂಡ್ತಿ? ಆ ಥರ ಏನಿಲ್ಲಲ್ಲ ಸರ್. ಹಂಗಂದ್ರೆ ನಿಮ್ದು ಇಬ್ರದ್ದು ಹೆಂಗೆ ರಿಲೇಷನ್ಶಿಪ್? ಇನ್ಯಾವ ಥರ? ನಾವು ಫ್ರೆಂಡ್ ಆಗಿದ್ದೀವಿ. ಹ್ಞೂ, ಅದೇ ಕೇಳ್ತಾ ಇರೋದು. ಅದರಲ್ಲಿ ಯಾರು ಗರ್ಲ್ ಫ್ರೆಂಡು ಯಾರು ಬಾಯ್ ಫ್ರೆಂಡು ಅಂತ ಹೇಳ್ಬಿಟ್ಟು. ಆ ಥರ ಏನಿಲ್ಲ ಸರ್. ಅವ್ರ ಮನೆಯಲ್ಲಿ ಬಾಡಿಗೆಗಿದ್ವಿ ನಾವು. ಅವ್ರ ರಜೆ ಹಾಕಿದಾಗ ಅಲ್ಲಿ ನಾವು ಹಸು ಹಾಲು ಅಲ್ಲಿ ಕರಿತಾ ಇದ್ವಿ. ರಜೆ ಇದ್ದಾಗ ಅವ್ರೆಲ್ಲ ಫಂಕ್ಷನ್ ಅಲ್ಲಿ ಹೋದ್ರೆ ಹಾಲು ಕರೆದು ಹಾಕ್ತಾ ಇದ್ವಿ. ಹಂಗಾಗಿ ಸ್ವಲ್ಪ ಕ್ಲೋಸ್ ಆಗಿದ್ವಿ ಸರ್, ಅಷ್ಟೇ. ಆಯ್ತು. ಅವ್ರು ಎಷ್ಟು ಸಲ ನಿಮ್ಮ ಮನೆಗೆ ಬಂದವ್ರೆ ಇದುವರೆಗೂ? ಇಲ್ಲ ಸರ್, ಮೊನ್ನೆ ಮಂತ್ರಾಲಯಕ್ಕೆ ಹೋಗ್ಬೇಕು, ಹೋಗೋಣ ಬನ್ನಿ ಅಂತಂದು ಹೇಳಿದ್ರು. ಓಹೋ, ಏನು ನೀವಿಬ್ರು ಏನು ಮದುವೆ ಗಿದುವೆ ಹಾಕ್ಬೇಕು ಅಂತ ಏನು ಪ್ಲಾನ್ ಮಾಡಿದ್ದೀರಾ? ಏನು ಕತೆ ನಿಮ್ಮದು? ಇಲ್ಲ ಸರ್, ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ ಬರ್ರಿ ಅಂತಂದ್ರು. ಇಲ್ಲ, ನಾನು ಬರಾಗಿಲ್ಲ, ನೀವು ಹೋಗಿ ಬನ್ನಿ ಅಂತಂದು ಹೇಳಿದ್ವಿ ಸರ್, ಅಷ್ಟೇ. ನೋಡಿ, ಇದು ಇವಾಗ ಸೀರಿಯಸ್ ಆಗೈತೆ ಮ್ಯಾಟ್ರು. ಓಕೆ ಬಿಡಿ ಸರ್, ಮಾತಾಡೋದೇ ಇಲ್ಲ ನಾವು. ಏನೋ ಫ್ರೆಂಡ್ಶಿಪ್ ಕ್ಲೋಸ್ ಆಗಿದ್ವಿ. ಇಲ್ಲಿ ನೀವು ಈ ಕತೆ ಹೇಳ್ತೀರಾ, ಇಲ್ಲಿ ಅವ್ರ ಮನೆಯವರು ಇಲ್ಲಿ ಬೇರೆ ಬೇರೆ ಕತೆ ಹೇಳ್ತಾವ್ರಲ್ಲ. ಇಲ್ಲಿ ನಮಗೆ ಒಬ್ಬ ಗಂಡಸಾಗ್ಬಿಟ್ಟು ನನಗೆ ಇಲ್ಲಿ ಕೇಳೋಕ್ಕೆ ಒಂಥರ ಅಸಹ್ಯ ಆಯ್ತೈತೆ. ನನಗೆ ಮಕ್ಕಳಾದರೆ ಹೆಂಗೋ ಹೇಳ್ಬೋದು, ಈ ದೊಡ್ಡವ್ರದ್ದು ಇದು ಕೋಲಾಟಕ್ಕೆ ಏನು ಹೇಳೋದ ನಾವು? ಆ ಥರ ಏನಿಲ್ಲ ಸರ್. ಆ ಥರ ಅಂದರೆ ಯಾವ ಥರ ಇದು? ಯಾವ ಥರ ಇಲ್ಲ ಸರ್, ಫ್ರೆಂಡ್ಶಿಪ್ಪಲ್ಲಿ ಅಷ್ಟೇ, ಮಾತುಕತೆಯಲ್ಲಿ ಇದ್ದೀವಿ ಅಷ್ಟೇ. ಇನ್ನೂ ಏನು ಮುಂದುವರೆದಿಲ್ಲ? ಏನು ಮುಂದುವರಿಬೇಕು ಸರ್, ಅಷ್ಟೇ. ಅಲ್ಲ, ನನಗೆ ಗೊತ್ತಿಲ್ಲ ಅದು. ಮನೆಯವರು ಅಷ್ಟೊಂದು ಇದಾಗಿ ಇದು ಮಾಡೋಕ್ಕೆ ಏನು ಕಾರಣ? ಸಣ್ಣ ಪುಟ್ಟ ಹಿಂಗೆ ಕಿರಿಕಿರಿ ಅದು, ಅದಕ್ಕೆ ಅಲ್ಲಿ ನಿಮ್ದಂಗೆ ಇವಾಗ ಕಾಲ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಅವರು ಸರಿ ಮಾತಾಡ್ತಾ ನಮಗೆ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಈ ಥರ ಓಡಾಡ್ಕೊಂಡಿದ್ವಲ್ಲ, ಹಂಗಾಗಿ ಸಣ್ಣ ಪುಟ್ಟ ವಿಷಯ ಅದು. ಅದೇ ಈಗ ಸಣ್ಣ ಪುಟ್ಟದೇ ಈಗ ದೊಡ್ಡ ಗಾಯ ಆಗೋ ಕೂತೈತೆ ಇವಾಗ. ಅದು ಆಗ್ಬಾರ್ದು ಅಂತಾನೆ ಸರ್ ನಾನು ಈ ಕಡೆ ಬಂದಿದ್ದು, ಖಾಲಿ ಮಾಡ್ಕೊಂಡು. ಸುಮ್ಮನೆ ಯಾಕೆ ನಾವು ಅವ್ರಿಗೆ ಸುಮ್ಮನೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಖಾಲಿ ಮಾಡ್ಕೊಂಡು ಬಂದ್ವಿ. ಹಂಗಾದ್ರೆ ಇವಾಗ ನಿಮಗೆ ಅವ್ರಿಗೆ ಮಧ್ಯೆ ಏನೂ ಇಲ್ಲ? ಏನಿಲ್ಲ ಸರ್, ಯಾವಾಗ ಫೋನ್ ಮಾತಾಡ್ತೀವಿ ಅಷ್ಟು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಎಲ್ಲಿ ಹೋಗೋದು ಇಲ್ಲ, ಬರೋದು ಇಲ್ಲ. ನಾವು ಆ ಥರ ಜೊತೆಲಿ ಎಲ್ಲಿ ಹೋಗಂಗಿಲ್ಲ. ಇವಾಗ 2 ವರ್ಷ ಆಯ್ತು ನಾವು ಖಾಲಿ ಮನೆ. 2 ವರ್ಷದಕ್ಕೆ ಮುಂಚೆ ಎಲ್ಲೆಲ್ಲಿ ಹೋಯ್ತಾ ಇದ್ರಿ ಜೊತೆಗೆ ಇಬ್ರು? ದೇವಸ್ಥಾನಕ್ಕೆ, ಇಲ್ಲ ಮದುವೆ ಫಂಕ್ಷನ್ಗೆ, ರಿಸೆಪ್ಷನ್ಗಳಿಗೆ, ಮದುವೆಗೆ, ಈ ಥರ ಎಲ್ಲ ಹೋಗ್ತಾ ಇದ್ವಿ. ಬೀಚ್ ಗೀಚ್ಗೆ ಎಲ್ಲಿಗೂ ಹೋಗಿಲ್ಲ ಯಾವಾಗ್ಲೂ? ಇಲ್ಲ ಸರ್, ಆ ಥರ ನಮ್ಮಿಬ್ರು ಮದುವೆ ಏನಿಲ್ಲ ಸರ್. ಆ ಥರ ಅಂದ್ರೆ ಏನಂತ ನೀವು ಹೇಳ್ತಾನೆ ಇಲ್ವಲ್ಲ ಅವಾಗ್ಲಿಂದ? ಆ ಥರ ಇಲ್ಲ ಅಂತ ಹೇಳ್ತಾ ಇದ್ರೆ. ಅಲ್ಲ ಸರ್, ನೀವು ಅಂತ ಇದ್ರಲ್ಲ ಸರ್, ಆ ಥರ ಗಂಡಸ್ರು ಏನ್ ಮಾಡ್ಕೊಂಬಂದ್ ಸರ್? ಅಯ್ಯೋ ಶಿವನೇ, ನನ್ನ ಪಾಯಿಲೆ ಅವೆಲ್ಲ ಹೇಳ್ಬೇಕಾ? ಏನ ನಿಮ್ಮ ಮಾತನ್ನ ನಾನು ನಂಬ್ತೀನಿ. ಆ ಯಮ್ಮನ್ಕ ನಾನು ಹೇಳ್ತೀನಿ. ಮುಂದಿನ ವಿಚಾರ ನಿಮಗೆ ಬಿಟ್ಟಿದ್ದು, ಕೃಷ್ಣಪ್ಪನಿಗೆ ಬಿಟ್ಟಿದ್ದು. ಓಕೆ ಸರ್, ಪರವಾಗಿಲ್ಲ ಸರ್. ನಾವು ಅರ್ಥ ಏನಿಲ್ಲ, ನಾವು ಒಂಥರ ಫ್ಯಾಮಿಲಿ ತರ ಬರ್ತ್ಕೊಂಡಿದ್ದೆ ಅವ್ರ ಹತ್ರ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಸರ್, ಈ ತರ ಆಗಿದ್ದಕ್ಕೆ ನಾವು ಬೇಜಾರ್ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಏನಾಯ್ತು ಅಂತಾನೆ ಹೇಳ್ತಾ ಇಲ್ಲ ಇಬ್ರು. ಆಯಮ್ಮನು ಹೇಳ್ತಾ ಇಲ್ಲ, ನೀನು ಹೇಳ್ತಾ ಇಲ್ಲ. ಏನ್ ಹಾಕೈತೆ ಆಮೇಲೆ ಅಂತ ನೀವು ಹೇಳ್ಬೇಕು ತಾನೆ? ಅದೇ ಸರ್, ಹಿಂಗೆ ಸಣ್ಣ ಪುಟ್ಟಕ್ಕೆ ಎಲ್ಲ ತಿರುಗಿ ಮಾಡ್ಕೊಂಡ್ವಾ. ಮಕ್ಕಳು ನೀರೆಲ್ಲ ಆಟಾಡಬೇಕು, ಅದಕ್ಕೆ ಹೊರಗಡೆ ಬಟ್ಟೆ ನೀರು ಜಾಸ್ತಿ ಕಲ್ತು ಹಿಂಗೆ ಸಣ್ಣ ಪುಟ್ಟ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು, ಮತ್ತೆ ನಮ್ಮಿದ್ದ ಅವರು ಕೃಷ್ಣಪ್ಪ ಅವ್ರ ಮಿಸ್ಟರ್ಸ್ ಹತ್ರ ಗಲಾಟೆ ಮಾಡೋದು, ನಮ್ಮಿದ್ದ ಅವ್ರ ಯಾಕೆ ಕಿತ್ತಾಡ್ಕೊಳೋದು, ಗಂಡ ಅಂತ ಅವ್ರು ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರಿ, ನಮ್ಮಿದ್ದ ನೀವ್ ಯಾಕೆ ಕಿತ್ತಾಡ್ತೀರಾ ಅಂತ ನಾವು ಯಾಕಿದು ದೊಡ್ಡದು ಮಾಡ್ಕೊಳಕ್ ಹೋಗಿಲ್ಲ ಸರ್. ಹಂಗೆ ನಾವು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು. ಆದ್ರೆ ನೀವು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಜಾಸ್ತಿ ಆಗೈತಿ ಇಲ್ಲಿ ವಿಚಾರ. ಗೊತ್ತಿಲ್ಲ ಸರ್, ನನ್ಗೆ ಅವ್ರು ಏನು ಹೇಳೋದಿಲ್ಲ ಆ ಥರ ವಿಷಯ. ಫೋನ್ ಮಾಡ್ಬೇಡಿ ಅಂದ್ರೆ ನಾವು ಫೋನ್ ಮಾಡಕ್ ಹೋಗಲ್ಲ, ಮಾತಾಡೋದಿಲ್ಲ. ನೀವು ಹಂಗ ನಿಲ್ಸ್ಬಿಟ್ರೆ ಆಯಪ್ಪ ಎದೆ ಹೊಡ್ಕೊಂಡು ಆಮೇಲೆ ತುಂಬಾ ಇನ್ನೂ ಸೀರಿಯಸ್ ಆಯ್ತದೆ ವಿಚಾರ. ಹೆಂಗಸ್ರು ಪಾಡಕ್ಕೆ ಹೆಂಗಸ್ರು ಏನೋ ಹೇಳ್ಕೊಳ್ಳಿ. ನೀವು ಸರಿ ಹಾಕಿದ್ರೆ ನೀವು ಮಾತಾಡಿ. ಸರಿ. ಈಗ ನಿಮ್ಮ ಹೆಂಗಸ್ರು ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು ಕೃಷ್ಣಪ್ಪನ ಜೊತೆ ಮಾತಾಡೋದು ಬಿಟ್ಬಿಡ್ತೀರಾ? ಅದೇ ಇವಾಗ ಯಾಕೆ ಇವಾಗ ಈ ತರ ಎಲ್ಲ ಅನುಮಾನ ಇವೆ ಆಗ್ತಾವಲ್ಲ. ಇವಾಗ ಅವ್ರ ಹತ್ರ ಮಾತಾಡಿದ್ವಿ ಅಂದ್ರೆ ನಾವು ಏನಿದಾವಲ್ಲ. ಸರಿ ಆಯ್ತು, ನಿಮ್ಮ ಹುಷಾರಲ್ಲಿ ನೀವು ಇರಿ. ಸದ್ಯಕ್ಕೆ ಇವ್ರು ನಂಬರ್ ಕಳಿಸಿದ್ರಲ್ಲ ಕೃಷ್ಣಪ್ಪ ಅಂತ, ಅವ್ರಿಗೆ ಕಾಲ್ ಮಾಡೋಣ ಬನ್ನಿ ಇವಾಗ. ಹಲೋ, ನಮಸ್ಕಾರ. ಕುಚಿಕು ಕೃಷ್ಣಪ್ಪ ಅವ್ರಿಗೆ ನಮಸ್ಕಾರ.
ದೇವರಲ್ಲ RJ ಸುನಿಲ್ ಅಂದ್ಬಿಟ್ಟು ಮಾತಾಡೋದು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸುಮ್ಮನೆ. ಓಕೆ, ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಎಲೆಕ್ಟ್ರಾನಿಕ್ ಸಿಟಿ ಇದೆಯಾ? ಈಗ ಚಿತ್ತಪ್ಪ ಅವ್ರಿಗೆ ಕಾಲ್ ಮಾಡ್ತೀರಾ ಕಾನ್ಫರೆನ್ಸ್ ಕಾಲ್ ಹಾಕಿ? ಹಾಂ. The person you are speaking with has put your call on hold. Please stay on the line. ಸರ್ ಅವನು ಫುಡ್ ಸರ್ವ್ ಅವನು ಕ್ಯಾಂಟೀನ್ ಸಿಮೆನ್ಸ್ ಕಂಪ್ನಿಯಲ್ಲಿ ಇರೋದು. 3 ಗಂಟೆಗೆ ಈಚೆ ಬರೋದು. ಮಾಡ್ತೀನಿ ಸರ್. RJ Sunil, prank calls.